ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಜುಲೈ 26ರಿಂದ ಶುಕ್ರಗ್ರಹ ಸಂಚಾರ ಬದಲಾವಣೆಯಾಗಿ ಮಿಥುನ ರಾಶಿಯಲ್ಲಿ ಬರ್ತಾ ಇದೆ. ಮಿಥುನ ರಾಶಿಯಲ್ಲೇ ಇರುವಂತಹ ಗುರು ಮಹಾಶಯ ಶುಕ್ರಗ್ರಹ ಜೊತೆ ಸೇರಿ ದ್ವಾದಶ ರಾಶಿಗಳಿಗೆ ಯಾವ ಸ್ಥಾನದಲ್ಲಿ ಯಾವ ಭಾವಫಲಗಳು ಕೊಡ್ತಾ ಇದೆ, ಯಾವ ವಿಷಯಗಳಲ್ಲಿ ಅನುಕೂಲತೆ. ಯಾಕಂದರೆ ಸ್ವಾಭಾವಿಕವಾಗಿ ಗುರು ಶುಕ್ರರು ಶುಭಗ್ರಹಗಳು ಅಂತ ನೋಡುವುದಾದರೆ ಗುರು ಶುಕ್ರಗೆ ಸಮಗ್ರಹ ಆಗುತ್ತೆ, ಶುಕ್ರ ಗುರುಗೆ ಶತ್ರುಗ್ರಹ ಆಗ್ತಾ ಇರೋ ಕಾರಣದಿಂದ ಇವರು ಅಂದರೆ ಪರ್ಟಿಕ್ಯುಲರ್ ಆಗಿ ಒಳ್ಳೆಯ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರುವಂತಹ, ಆಕಸ್ಮಿಕವಾಗಿ ಉನ್ನತ ಸ್ಥಿತಿಯನ್ನು, ಗೌರವವನ್ನು, ಹುದ್ದೆಗಳನ್ನು, ಅಲಂಕಾರಿಕ ವಿಲಾಸಮಯ ಜೀವನವನ್ನು, ಒಂದು ಲಕ್ಸುರಿ ಲೈಫ್ ಸ್ಟೈಲ್ನ ಮಾಡೋದಕ್ಕೆ, ಒಂದು ಜ್ಞಾನವನ್ನು ಪಡೆಯೋದಕ್ಕೆ ಕಾರಕರ್ತರಾಗಿರುವಂತಹ ಈ ಗುರು ಶುಕ್ರರ ಸಂಚಾರ ಅನ್ನೋದು ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಈ ಜುಲೈ 26ರಿಂದ ಆಗಸ್ಟ್ 20ರವರೆಗೂ ಯಾವ ರೀತಿ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಅದ್ಭುತವಾಗಿರುವಂತಹ ಈ ದಿನಗಳು ಅಂತ ಪರ್ಟಿಕ್ಯುಲರ್ ಆಗಿ ಈ ಅವಧಿಯನ್ನು ದ್ವಾದಶ ರಾಶಿಗಳಿಗೆ ಯಾವ ರೀತಿ ನೋಡಬೇಕು ಅಂತ ನೋಡುವುದಾದರೆ, ಮುಖ್ಯವಾಗಿ ಈ ಶುಕ್ರಗ್ರಹ ಬಂದು ಮುಖ್ಯವಾಗಿ ಉನ್ನತವಾಗಿರುವಂತಹ ಜೀವನವನ್ನು, ಒಂದು ಲಕ್ಸುರಿ ಲೈಫ್ ಸ್ಟೈಲ್ನಲ್ಲಿ ಮಾಡೋದಕ್ಕೆ, ಲಕ್ಸುರಿ ವೆಹಿಕಲ್ಸ್ನಲ್ಲಿ ಓಡಾಡೋದಕ್ಕೆ, ಒಂದು ಧನ ಸಂಪಾದನೆಗೋಸ್ಕರ, ಆಕರ್ಷಣೆಗೋಸ್ಕರ, ಸೌಂದರ್ಯಕ್ಕೆ, ಸಿನಿ ಕಲಾ ರಂಗಕ್ಷೇತ್ರಗಳಲ್ಲಿ ಒಳ್ಳೆಯ ಜನಾಕರ್ಷಣೆ ಪಡೆಯೋದಕ್ಕೆ, ಕುಟುಂಬ ಸೌಖ್ಯವನ್ನು ಪಡೆಯೋದಕ್ಕೆ, ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆಗೆ ಕಾರಣವಾಗಿರುವಂತಹ ಶುಕ್ರ ಮಹಾಶಯ ಅದೇ ರೀತಿ ವಿದ್ಯೆಗೆ, ವಿಜ್ಞಾನಕ್ಕೆ, ಜ್ಞಾನ ಸಂಪಾದನೆಗೆ ಮತ್ತು ವಿದ್ವತ್ತಿಗೆ, ಸಾಕಷ್ಟು ವಿಷಯಗಳಲ್ಲಿ ಪರಿಣಿತಿಗೆ ಮತ್ತು ನಮ್ಮ ನಡತೆಗೆ, ಸಂಸ್ಕಾರಕ್ಕೆ ಕಾರಣ ಆಗಿರುವಂತಹ ದೇವಗುರು ಬೃಹಸ್ಪತಿ ಇವರಿಬ್ಬರೂ ಕೂಡ ಮುಖ್ಯವಾಗಿ ಈ ಒಂದು ತಿಂಗಳ ಕಾಲ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ಅಂತ ನೋಡುವುದಾದರೆ, ಸ್ವಾಭಾವಿಕವಾಗಿ ಗೋಚಾರದಿಂದ ನೋಡುವುದಾದರೆ ಈ ಶುಕ್ರ ಮಹಾಶಯ ಲಗ್ನದಲ್ಲಿ ದ್ವಿತೀಯ ಸ್ಥಾನವನ್ನು ಇರುವಂತಹ ದ್ವಿತೀಯ ಅಂದರೆ ಇದು ಧನಸ್ಥಾನ, ಕುಟುಂಬ ಸ್ಥಾನ ಆಗಿರುತ್ತೆ. ಅದೇ ರೀತಿ ಚತುರ್ಥ ಮಾತೃಭಾವದಲ್ಲಿರುವಂತಹ ಸಂದರ್ಭಗಳಲ್ಲಿ, ಪಂಚಮದಲ್ಲಿ ಸಂತಾನ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ, ಅಷ್ಟಮ ಭಾಗ್ಯ, ಏಕಾದಶ ಸ್ಥಾನದಲ್ಲಿ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ. ಅದೇ ರೀತಿ ಸ್ವಭಾವ ರೀತಿಯ ನೋಡಿದ್ರೆ ಗುರುಗ್ರಹವು ಆಲ್ಮೋಸ್ಟ್ ಧನಸ್ಥಾನದಲ್ಲಿ, ಸಂತಾನ ಸ್ಥಾನದಲ್ಲಿ ಅಂದರೆ 2ನೇ ಮನೆ, 5ನೇ ಮನೆ, ಸಪ್ತಮ ಭಾವ, ಕಳತ್ರ ಭಾವ, ಭಾಗ್ಯಸ್ಥಾನ, ಏಕಾದಶ ಸ್ಥಾನದ ಲಾಭಸ್ಥಾನದಲ್ಲಿ ಅನುಕೂಲವಾಗಿರುತ್ತೆ ಈ ಗುರುಗ್ರಹ ನೀಡುವಂತಹ ಫಲಗಳು. ಇನ್ನು ಈ ಎರಡೂ ಗ್ರಹಗಳು ಕೂಡಿ ದ್ವಾದಶ ರಾಶಿಗಳಲ್ಲಿ ಪ್ರಧಾನವಾಗಿ ಮಕರ ರಾಶಿಯವರಿಗೆ ಯಾವ ರೀತಿ ಅನುಕೂಲನ, ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾ ಅಂತ ನೋಡುವುದಾದರೆ, ಮುಖ್ಯವಾಗಿ ಈ ಮಕರ ರಾಶಿಯವರಿಗೆ ತುಂಬ ಮುಖ್ಯವಾಗಿರುವಂತಹ ಇವರ ಜೀವನವನ್ನು ಪ್ರಭಾವ ಮಾಡುವಂತಹ ಗ್ರಹಗಳಾಗಿರುತ್ತೆ ಈ ಗುರು ಶುಕ್ರ ಗ್ರಹಗಳು. ಯಾಕಂದರೆ ಈ ತೃತೀಯ ಮತ್ತು 3ನೇ ಮಾನಕ್ಕೆ ಅಂದರೆ ಪರಾಕ್ರಮ ಸ್ಥಾನಕ್ಕೆ, ವ್ಯಯ ಸ್ಥಾನಕ್ಕೆ ತೃತೀಯ ವ್ಯಯಾಧಿಪತಿ ಆಗಿರುವಂತಹ ಬೃಹಸ್ಪತಿ ಮಕರ ರಾಶಿ ಲಗ್ನಕ್ಕೆ ಬಂದಾಗ ಇವರು ಬಲಹೀನರಾಗ್ತಾರೆ. ಅದೇ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ಹೊಂದುತ್ತಾರೆ. ಆದ್ದರಿಂದ ಈಗ ಅದೇ ರೀತಿ ಪಂಚಮ ಅಂದರೆ ಸಂತಾನ ಸ್ಥಾನ, ಕರ್ಮಸ್ಥಾನ, ದಶಮ ಸ್ಥಾನ, ಪಂಚಮ ದಶಮಾಧಿಪತಿ ಆಗಿರುವಂತಹ ಈ ಶುಕ್ರರು ಇವರಿಬ್ಬರೂ ಕೂಡ ಎಲ್ಲಿ ಈಗ ಈ 26 ದಿನಗಳ ಕಾಲ ಇರ್ತಾರೆ ಅಂದರೆ ಷಷ್ಠಭಾವದಲ್ಲಿ ಶುಭಗ್ರಹಗಳಿರುವುದು ಅಷ್ಟೊಂದು ಒಳ್ಳೆಯ ಫಲಗಳು ಕೊಡೋಲ್ಲ. ಕೆಲವೊಂದು ವಿಷಯಗಳಲ್ಲಿ ಖಂಡಿತವಾಗಿಯೂ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಯಾಕಂದರೆ 6ನೇ ಮನೆ ಷಷ್ಠಭಾವ ಅಂದರೆ ಋಣ, ರೋಗ, ಶತ್ರುಸ್ಥಾನ ಅನ್ನೋದು, ಇದರಲ್ಲಿ ಗುರು ಶುಕ್ರರ ಸಂಚಾರ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ತಾಳ್ಮೆ, ಮಾತಿನ ಬಗ್ಗೆ ಗಮನ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ ಮಕರ ರಾಶಿಯವರಿಗೆ. ಮುಖ್ಯವಾಗಿ ಕೆಲವೊಂದು ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು, ಅಂದರೆ ತಮ್ಮನ್ನು ತಾವು ಸೆಲ್ಫ್ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಯಾವಾಗಲೂ
ಅವರು ಈ ರೀತಿ ಬೆಳೆದರು, ಇವರು ಈ ರೀತಿ ಮಾಡಿದ್ರು, ಈ ರೀತಿ ಬೆಳೆಯೋದಕ್ಕೆ ಇದು ಕಾರಣ ಅಂತೆ, ಅದು ಕಾರಣ ಅಂತೆ, ನಕಾರಾತ್ಮಕ ಪಾಸಿಟಿವ್ ವಿಷಯಗಳು ಎಲ್ಲ ಮಾತಾಡ್ತಾ ಇರ್ತಾರೆ. ಆದರೆ ತಮ್ಮಲ್ಲಿ ಏನಿದೆ ತಪ್ಪುಗಳು, ತಮ್ಮನ್ನು ತಾವು ಯಾವ ರೀತಿ ಸಂಸ್ಕಾರ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳನ್ನು ನಾವು ತುಂಬ ಸಂದರ್ಭಗಳಲ್ಲಿ ಯಾಕೆ ಆ ಕಡೆ ಇರುವಂತಹ ವ್ಯಕ್ತಿ ಸಕ್ಸಸ್ ಆದ, ನಾವು ಯಾಕೆ ಸಕ್ಸಸ್ ಆಗೋಕ್ಕಾಗಲಿಲ್ಲ ಅನ್ನುವಂತಹ ವಿಷಯಗಳನ್ನು ಕುಲಂಕಷವಾಗಿ ಅಂದರೆ ಆ ರೀತಿ ಸಂಸ್ಕಾರವನ್ನು ಸೆಲ್ಫ್ ರಿಯಲೈಜೇಷನ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಾದರೂ ನಾವು ಯಾಕೆ ಸಕ್ಸಸ್ ಆಗ್ತಾ ಇಲ್ಲ, ನಮ್ಗೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ, ಅದು ಗ್ರಹಚಾರ ಅಂತ, ಗೋಚಾರ ಅಂತ, ಜಾತಕದಿಂದ ಅವೆಲ್ಲವೂ ಒಂದು ಕಡೆ. ಬಟ್ ನಾವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಮ್ಮಲ್ಲಿ ಸಾಕಷ್ಟು ವಿಷಯಗಳಲ್ಲಿ ತೊಂದರೆಗೆ ಈಡು ಮಾಡ್ತಾ ಇರುತ್ತೆ. ಅಂದರೆ ಆ ರೀತಿ ಸಂದರ್ಭಗಳ ಅವಕಾಶಗಳನ್ನು ತಂದು ಕೊಡ್ತಾ ಇರುತ್ತೆ. ಮುಖ್ಯವಾಗಿ ಈಗ ನೋಡಿ, ಕೆಲವೊಂದು ಜನಕ್ಕೆ ಯಾವುದೇ ರೀತಿ ಟ್ಯಾಲೆಂಟ್ ಇರಲ್ಲ, ಸ್ಕಿಲ್ ಇರಲ್ಲ, ಬಟ್ ಅವರಿಗೆ ಉತ್ತಮ ರೀತಿಯಲ್ಲಿ ಅವಕಾಶಗಳು, ಯಶಸ್ಸು, ವಾಹನಗಳು, ಆಸ್ತಿ, ಅಂತಸ್ತು ಎಲ್ಲನೂ ಇರುತ್ತೆ. ಬಟ್ ಅವರು ಆಯ್ಕೆ ಮಾಡ್ಕೊಂಡಿರುವಂತಹ ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ಅಂದರೆ ಅದು ಕೆಲವೊಂದು ಅವಕಾಶಗಳಾಗಿರ್ಬೋದು, ಅದೃಷ್ಟ ಅಂತ ಹೇಳ್ಬೋದು, ಈ ವಿಷಯಗಳಿಂದ ಶುಕ್ರ ರಿಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ವಿಲಾಸಮಯವಾಗಿರುವಂತಹ ಜೀವನವನ್ನು, ಯಶಸ್ಸನ್ನು ಪಡಿತಾ ಇರ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಎಷ್ಟೋ ಪ್ರತಿಭೆ ಇದ್ದರೂ, ಎಷ್ಟೋ ರೀತಿ ಟ್ಯಾಲೆಂಟ್, ಸ್ಕಿಲ್ ಇದ್ದರೂ ಕೂಡ ಕೆಲವೊಂದು ವ್ಯಕ್ತಿಗಳು ಅವಕಾಶಗಳಿಲ್ಲದೆ ಪ್ರತಿಭೆಗೆ ತಕ್ಕ ಸೂಕ್ತವಾಗಿರುವಂತಹ ವೃತ್ತಿ ಕ್ಷೇತ್ರಗಳು ಸಿಗದೆ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಏನು ಡಿಫ್ರೆಂಟಲ್ಲಿ, ಇವರಲ್ಲಿ ಪ್ರತಿಭೆ ಇಲ್ಲ ಆದರೂ ಅವಕಾಶಗಳು ಬಂತು, ಇವರಲ್ಲಿ ಪ್ರತಿಭೆ ಇದೆ ಅವಕಾಶಗಳು ಬರ್ತಾ ಇಲ್ಲ. ಆದ್ದರಿಂದ ನಾವು ಗೋಚಾರದಿಂದಕ್ಕಿಂತ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೇಕು. ಇನ್ ಕೇಸ್ ಈ ರೀತಿ ನನಗೆ ಆಗ್ತಾ ಇದೆ, ಏನಕ್ಕೆ ನನಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ನೀವು ಪ್ರಮುಖವಾಗಿ ನಿಮ್ಮ ಅಂದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಂಡರೆ ಏನಾದರೂ ದೋಷಗಳಿದೆಯಾ, ಕಾಲಸರ್ಪದೋಷ, ಕುಜದೋಷ ಇದ್ದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ವಿವಾಹ ಲೇಟ್ ಆಗೋದು. ಅದೇ ರೀತಿ ಕಾಲಸರ್ಪದೋಷ ಅಂದರೆ ಹಣಕಾಸಿನ ಸಮಸ್ಯೆಗಳು, ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿ ಕೂಡಿ ಬರದೇ ಇರೋದು, ಈ ರೀತಿ ಏನಾದರೂ ಸಮಸ್ಯೆಗಳಿದೆಯಾ. ಮುಖ್ಯವಾಗಿ ನಾನು ನೋಡ್ತಾ ಇರುವಂತಹ ಕೆಲವೊಂದು ವ್ಯಕ್ತಿಗಳು, ಅವರು ಇಷ್ಟೂ ದಿನಗಳ ಕಾಲ, ಇಷ್ಟೂ ವರ್ಷಗಳ ಕಾಲ ಅವರ ಹೆಸರಿನ ಮೇಲೆ ರಾಶಿಯನ್ನು ನೋಡ್ಕೊತ ಬರ್ತಾ ಇರ್ತಾರೆ. ಬಟ್ ಆ್ಯಕ್ಚುಲಾಗಿ ಅವರ ಪರ್ಟಿಕ್ಯುಲರಾಗಿ ಪರ್ಸ್ನಲ್ ಚಾರ್ಟ್ ಆದಮೇಲೆ ಗೊತ್ತಾಗುತ್ತೆ ಅವರ ರೆಫರ್ ಮಾಡ್ತಾ ಇರೋದು ಡಿಫ್ರೆಂಟ್ ಆಗಿರುತ್ತೆ ಅಂತ. ಆದ್ದರಿಂದ ಕೆಲವೊಂದು ಅವಕಾಶಗಳನ್ನು ಪಡೆಯೋದಕ್ಕೆ ನಮ್ಮ ಪ್ರಯತ್ನ ಅನ್ನೋದು ನಾವು ಮಾಡಲೇಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಷಷ್ಠಮ ಭಾವದಲ್ಲಿ ಈ ಗುರು ಶುಕ್ರರ ಸಂಚಾರ ಅನ್ನೋದು ಮುಖ್ಯವಾಗಿ ಈ 6ನೇ ಮನೆಯಲ್ಲಿ ಕೆಲವೊಂದು ವಾದ ವಿವಾದಗಳು ನಡೆಯುವಂತಹ ಸಂದರ್ಭ. ಈ 26 ದಿನಗಳ ಕಾಲ ಮಕರ ರಾಶಿಯವರಿಗೆ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಎಂತಹ ವ್ಯಕ್ತಿಗಳು ಬಂದರೂ ಯಾವುದೇ ವಿಷಯವನ್ನು ನಿಮ್ಗೆ ಹೇಳ್ತಾ ಇದ್ದಾರೆ ಅಂದರೆ ಮೌನವಾಗಿ ಒಬ್ಬ ಯೋಗಿಯಾಗಿ ಹೌದಪ್ಪ ನೀನು ಕರೆಕ್ಟ್ ಅಂತ ನೀವು ಒಪ್ಕೊಳ್ಳಿ. ಅದರಲ್ಲಿ ಏನಿಲ್ಲ, ವಾದ ವಿವಾದ ಕೇಳೋದು, ನೀವು ಹೇಳಿರೋದು ತಪ್ಪು, ಡಿಬೇಟ್ ಮಾಡೋದು, ಆರ್ಗ್ಯುಮೆಂಟ್ ಮಾಡೋದು, ಈ ವಿಷಯಗಳಲ್ಲಿ ಏನೂ ಇಟ್ಕೊಳ್ಳೋಕೆ ಹೋಗಬೇಡಿ. ಹೌದಾ ನೀವು ಹೇಳ್ತಾ ಇರೋದು ಹೌದಾನಾ, ಹೌದು ಸರಿ ನಾನು ಒಪ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಅಂದರೆ ಆ ಕಡೆ ಇರುವಂತಹ ವ್ಯಕ್ತಿ ಕೆಲವೊಂದು ವಿಷಯಗಳಲ್ಲಿ ಗೊತ್ತಿಲ್ಲದೆ ಇರ್ಬೋದು, ಎಲ್ಲರೂ ಎಲ್ಲ ವಿಷಯಗಳಲ್ಲಿ ಪರಿಣಿತಿ ಹೊಂದಿರ್ತಾರೆ, ಎಲ್ಲ ವಿಷಯಗಳಲ್ಲಿ ಗೊತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಈ ಪರ್ಟಿಕ್ಯುಲರಾಗಿ 26 ದಿನಗಳ ಕಾಲ ಅನಾವಶ್ಯವಾಗಿ ಆಲ್ರೆಡಿ ಇರುವಂತಹ ಶತ್ರುಗಳೇ ಸಾಕು, ನಿಮಗೆ ಹೊಸ ಶತ್ರುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ವೃತ್ತಿ ಉದ್ಯೋಗಗಳು ಮಾಡುವಂತಹ ಸಂದರ್ಭಗಳಾಗಿರ್ಬೋದು, ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ವ್ಯಾಪಾರಾದಿ ವಿಷಯಗಳಲ್ಲಾಗಿರ್ಬೋದು, ಅನಾವಶ್ಯಕವಾಗಿ ಹೊಸ ಶತ್ರುಗಳನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ಸಂದರ್ಭದಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಒಬ್ಬ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು ಬರ್ತಾರೆ, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ. ನಿಮ್ಮ ಅನಾವಶ್ಯಕವಾಗಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳನ್ನು ಸೃಷ್ಟಿ ಮಾಡ್ತಾ, ನಿಮ್ಮನ್ನು ಪ್ರಚೋದನೆ ಮಾಡ್ತಾ, ಇಂತಹ ವ್ಯಕ್ತಿ ಕೆಲವೊಂದು ವಿಷಯಗಳಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ವೃತ್ತಿ ಉದ್ಯೋಗಗಳಲ್ಲಿ ಸಮಸ್ಯೆ ಸೃಷ್ಟಿ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನು ಕಳ್ಕೊಂಡು ಆ ವ್ಯಕ್ತಿಗೆ ವಿರುದ್ಧವಾಗಿ, ಅವರು ಹೇಳಿರುವಂತಹ ವಿಷಯಗಳಿಗೆ ವಿರುದ್ಧವಾಗಿ ವಾದ ವಿವಾದ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ.
ಖಂಡಿತವಾಗಿಯೂ ಈ ದಿನಗಳಲ್ಲಿ ಖಂಡಿತ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೆ ಬಂದೇ ಬರ್ತಾರೆ. ಅಂತಹ ವ್ಯಕ್ತಿಗಳ ಬಗ್ಗೆ ಹುಷಾರಾಗಿರಿ. ಅಂದರೆ ಪರಿಸ್ಥಿತಿಗೆ ತಕ್ಕಂತೆ, ವ್ಯಕ್ತಿಗಳಿಗೆ ತಕ್ಕಂತೆ ಈ ಕೆಲವು ದಿನಗಳ ಕಾಲ ನಿಮ್ಮನ್ನು ನೀವು ಬದಲಾಯಿಸ್ಕೋಬೇಕಾಗಿರುತ್ತೆ. ಅನಾವಶ್ಯಕವಾಗಿ ವಾದ ವಿವಾದ ಕೇಳಿದರೆ ಏನಾಗುತ್ತೆ? ತುಂಬ ಹೊಸ ಶತ್ರುಗಳಿಂದ, ಅದರಿಂದ ಹಣಕಾಸಿನ ನಷ್ಟ, ಋಣ ನಷ್ಟ. ಅಂದರೆ ಇರೋ ಉದ್ಯೋಗ ಕಳ್ಕೊಂಡ್ರೆ ಏನು ಮಾಡೋದು? ಈಗ ಮಾರ್ಕೆಟ್ ತುಂಬ ಡೌನ್, ತುಂಬ ಜನ ಉದ್ಯೋಗಕ್ಕೋಸ್ಕರ ಪರದಾಡ್ತಾ ಇದ್ದಾರೆ. ಇಂತಹ ಸಂದರ್ಭಗಳಲ್ಲಿ ನೀವು ಅನಾವಶ್ಯಕವಾಗಿ ಅವರ ಹತ್ರ ವಾದ ವಿವಾದ ಕೇಳಿದೋ ಈ ಸಂದರ್ಭದಲ್ಲಿ ಹೊಸ ಶತ್ರುಗಳನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಆಸ್ತಿ ಹಂಚಿಕೆ ವಿಷಯದಲ್ಲಿಯೂ ಕೂಡ ನಿಮ್ಮ ಕುಟುಂಬದಲ್ಲಿಂದ ಒಬ್ಬ ವ್ಯಕ್ತಿ ವಿರೋಧ ಮಾಡ್ತಾರೆ. ಏನಕ್ಕೆ ಆಸ್ತಿ ಹಂಚಿಕೆ ವಿಷಯದಲ್ಲಿ ನಿಮಗೆ ಯಾಕೆ ಜಾಸ್ತಿ ಬೇಕು, ಅಥವಾ ಈಗಲೇ ಹಂಚೋದು ಬೇಡ, ಅಥವಾ ಈ ವಿಷಯಗಳಲ್ಲಿ ಅನ್ಯಾಯ ಆಗ್ತಾಯಿದೆ, ಅಥವಾ ಈ ಕೆಲವೊಂದು ವಿಷಯಗಳಿಂದ ಮತ್ತೆ ಒಂದು ವ್ಯಕ್ತಿ, ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ಮಹಿಳೆ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ತೊಂದರೆಯನ್ನುಂಟು ಮಾಡಬಹುದು. ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಈ ರೀತಿ ಸಮಸ್ಯೆಗಳು ನೋಟಿಸ್ ಬರೋದು ಇತ್ಯಾದಿ ವಿಷಯಗಳಲ್ಲಿ, ಆಸ್ತಿ ಹಂಚಿಕೆ ವಿಷಯಗಳಲ್ಲಿ, ಕುಟುಂಬದಲ್ಲಿಯೂ ಸಹ ಕೆಲವೊಂದು ಶತ್ರುಗಳು ಉಟ್ಕೊಳ್ಳೋದಕ್ಕೆ ಈ ಸಂದರ್ಭ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ತಾಳ್ಮೆಯನ್ನು, ನಿಮ್ಮ ಒಳ್ಳೆತನೆಯನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡೋದಕ್ಕೆ ಈ ರೀತಿ ನಿಮ್ಮನ್ನು, ಅಥವಾ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ವಿಷಯಗಳು ನಡೆದೇ ಹೋಗಿರುತ್ತೆ, ಫೈನಲ್ ಆಗಿ ಗೊತ್ತಾಗುತ್ತೆ. ಆದರೆ ನನ್ನ ಪರ್ಮಿಷನ್ ಇಲ್ದಂಗೆ ಯಾವ ರೀತಿ ನೀವು ಆಸ್ತಿಯನ್ನು ಮಾರೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿಯೂ ಕೂಡ ಕೆಲವೊಂದು ವಿಷಯಗಳಲ್ಲಿ ವಾದ ವಿವಾದಗಳು ನಡೆಯಬಹುದು. ಇಂತಹ ವಿಷಯಗಳಲ್ಲಿ ತಾಳ್ಮೆಯಿಂದ ವ್ಯವಹಾರ ಮಾಡಬೇಕು ಈ 26 ದಿನಗಳ ಕಾಲ. ಎಲ್ಲ ನನಗೆ ಗೊತ್ತು ಅಂತ ವಾದ ಮಾಡೋದು ಬೇಡ. ಅಂದರೆ ಆಪೋಸಿಟ್ ವ್ಯಕ್ತಿ ಕೆಲವೊಂದು ವಿಷಯಗಳು ಗೊತ್ತಿದ್ದ ತಕ್ಷಣ ನಾವು ನನಗೆ ಗೊತ್ತಿಲ್ಲದೆ ಯಾವ ರೀತಿ ಮಾರಾಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಪೋಸಿಟ್ ಹೇಳುವಂತಹ ವ್ಯಕ್ತಿ ಹೇಳ್ತಾ ಇರುವಂತಹ ಕೆಲವೊಂದು ವಿಷಯಗಳನ್ನು ಕೂಡ ಕೇಳದೆ ಒಂದೇ ಸುಮ್ಮನೆ ಅಂದರೆ ಜಗಳಕ್ಕೆ ಹೋಗೋದು, ವಾದ ವಿವಾದಕ್ಕೆ ಇಳಿಯೋದು ಕೂಡ ಸರಿ ಇಲ್ಲ. ಅಂದರೆ ಆಪೋಸಿಟ್ ವ್ಯಕ್ತಿಯನ್ನು ಹೇಳೋದನ್ನು ಕೇಳಬೇಕು. ಏನು ಹೇಳ್ತಾರೆ, ಯಾವ ಪರಿಸ್ಥಿತಿಯಲ್ಲಿ ಮಾರಾಟ ಮಾಡಬೇಕಾಗಿತ್ತು, ಯಾವ ಸಂದರ್ಭದಲ್ಲಿ ಮಾರಾಟ ಮಾಡಬೇಕಾಗಿತ್ತು, ಈ ರೀತಿಯಿಂದ ನಿಮಗೇನು ಲಾಭ ಸಿಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ಸ್ವಲ್ಪ ಪೂರ್ತಿಯಾಗಿ ಕೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅದನ್ನು ಈ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ಕುಟುಂಬ ವ್ಯವಹಾರಗಳಾಗಿರ್ಬೋದು, ಸ್ವಲ್ಪ ಪೂರ್ತಿ ವಿಷಯಗಳನ್ನು ಕೇಳಿ ಪ್ರತಿಕ್ರಿಯೆ ಮಾಡಿ. ಅನಾವಶ್ಯಕವಾಗಿ ನೀವು ರೆಸ್ಪಾಂಡ್ ಆಗೋಕ್ಕೆ ಹೋಗಬೇಡಿ. ಅದೇ ರೀತಿ ಸಂಸಾರ ಸಾಗರ ಅನ್ನುವಂತಹ ಸಂದರ್ಭಗಳಲ್ಲಿ ಈ ಮುಖ್ಯವಾಗಿ ಗುರು ಷಷ್ಠ ಸ್ಥಾನದಲ್ಲಿ ಅಂದರೆ ಇರೋದರಿಂದ ಖರ್ಚುಗಳು ಜಾಸ್ತಿ ಆಗುತ್ತೆ. ಖರ್ಚುಗಳು ಅಂದರೆ ಹೆಂಡತಿ ಮಕ್ಕಳಿಗೋಸ್ಕರ, ಅಥವಾ ಹಬ್ಬಗಳು ಬಂತಂತನೋ, ಮತ್ತೊಂದು ಅಂತನೋ, ಅಥವಾ ವಿದ್ಯಾವಕಾಶಗಳಿಗೋಸ್ಕರನೋ, ವಿದ್ಯಾ ಪರಿಕರಗಳಿಗೋಸ್ಕರನೋ, ವಿದ್ಯೆಗೆ ಸಂಬಂಧಪಟ್ಟಂಥ ಫೀಸ್ಗಳಿಗೋಸ್ಕರನೋ ಈ ರೀತಿ ಖರ್ಚುಗಳು, ಇದನ್ನು ಅನಾವಶ್ಯಕ ಖರ್ಚು ಅಂತೀವ ಅನ್ನೋಕ್ಕಾಗಲ್ಲ. ಈ ರೀತಿ ಖರ್ಚುಗಳು ಬರುವಂತಹ, ಅಧಿಕ ಮೊತ್ತದಲ್ಲಿ ಧನ ಖರ್ಚು ಆಗುವಂತಹ ಸಂದರ್ಭ ಈ ಸಂದರ್ಭದಲ್ಲಿ 26 ದಿನಗಳಲ್ಲಿ ಗೋಚಾರವಾಗ್ತಾ ಇದೆ. ಈಗ ನೀವು ಮನೆಯಲ್ಲಿ ಬೆಳೆಸ್ಕೊಳ್ತಾ ಇರುವಂತಹ ಪೆಟ್ಸ್, ಏನಾದರೂ ನಾಯಿ ಮರಿಗಳಾಗಿರ್ಬೋದು, ಬೆಕ್ಕು ಮರಿಗಳಾಗಿರ್ಬೋದು, ಅದಕ್ಕೆ ಸ್ವಲ್ಪ ಅಸ್ವಸ್ಥತೆ ಆಗೋದು ಈಗಂತೂ ಹೇಳೋದೇ ಬೇಡ. ಹುಟ್ಟಿಸಿರುವಂತಹ, ಜನ್ಮ ಕೊಟ್ಟಿರುವಂತಹ ತಂದೆ ತಾಯಿಗೂ ಕೂಡ ಅಷ್ಟು ಪ್ರಿಫರೆನ್ಸ್ ಕೊಡ್ತಾ ಇರಲ್ಲ. ಬಟ್ ನಮ್ಮ ಜನ ಈ ಮೂಗ ಪ್ರಾಣಿಗಳ ಬಗ್ಗೆ, ಸಾಕು ಪ್ರಾಣಿಗಳ ಬಗ್ಗೆ ತುಂಬ ಅಂದರೆ ತುಂಬ, ಅದಕ್ಕೆ ಸಪ್ರೇಟ್ ಕಾಟು, ದಿನ ಸ್ನಾನ ಮಾಡಿಸೋದು, ಅದಕ್ಕೆ ಸಪ್ರೇಟ್ ಫುಡ್ಡು, ಅದ್ರ ಖರ್ಚು ತಿಂಗಳಿಗೆ 30-40 ಸಾವಿರ ಖರ್ಚು ಮಾಡ್ತಾ ಇರ್ತಾರೆ. ಅದಕ್ಕೆ ಏನಾದರೂ ಸ್ವಲ್ಪ ಆದರೆ ಅಯ್ಯಯ್ಯೋ ಇಡೀ ಮನೆಯೇ ತುಂಬ ಆತರಕ್ಕೆ ಬಿದ್ದುಬಿಡ್ತಾರೆ, ಏನಾಯಿತು ಅನ್ನೋ ರೀತಿಯಲ್ಲಿ. ಆ ರೀತಿ ನಮ್ಮ ಸಂಬಂಧಗಳು, ಮಾನವ ಸಂಬಂಧಗಳು ಬಂದುಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಬಟ್ ವಿಶ್ವಾಸಕ್ಕೆ ಅಂತ ನಾವು ಬೆಳೆಸ್ಕೊಂಡಿರ್ತೀವಿ, ಪ್ರೀತಿಯನ್ನು ತೋರಿಸ್ತಾ ಇರ್ತೀವಿ, ಒಳ್ಳೆಯದು. ಆದ್ದರಿಂದ ಈ ರೀತಿ ನೀವು ಸಾಕು ಪ್ರಾಣಿಗಳ ಮುಖಾಂತರ, ಅದು ನಿಮ್ಮ ರೈತರಾಗಿದ್ದರೆ ನಿಮ್ಮ ಮನೆಯಲ್ಲಿರುವಂತಹ ಕೃಷಿ ಮಾಡ್ತಾ ಇರುವಂತಹ ಹಸು ಕರುಗಳಾಗಿರಬಹುದು, ಈ ದೊಡ್ಡ ಉನ್ನತ ಸ್ಥಿತಿಯಲ್ಲಿ ನಿಮ್ಮ ಪೆಟ್ಸ್ ಆಗಿರಬಹುದು, ಈ ವಿಷಯಗಳು ಸ್ವಲ್ಪ ಮಾನಸಿಕವಾಗಿ ಆತಂಕಕ್ಕೀಡಾಗಿರುವಂತಹ ಸಂದರ್ಭಗಳು ಬರಬಹುದು. ಇನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಆರೋಗ್ಯ, ಋಣರೋಗ ಶತ್ರುಸ್ಥಾನ ಅಲ್ವಾ, ರೋಗಸ್ಥಾನ 6ನೇ ಮನೆ ಅಲ್ವಾ. ಸೊ ಆದ್ದರಿಂದ ಸ್ತ್ರೀಯರಿಗೆ ಸ್ವಲ್ಪ PCOD ಪ್ರಾಬ್ಲಮ್ಸ್ ಆಗಿರ್ಬೋದು, ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸಮಸ್ಯೆಗಳು ಉಂಟಾಗೋದಕ್ಕೆ ಈ ಸಂದರ್ಭದಲ್ಲಿ ಕಾರಣವಾಗ್ತಾ ಇರುತ್ತೆ. ಈ ವಿಷಯಗಳ ಬಗ್ಗೆ ಸ್ವಲ್ಪ ಜಾಗರೂಕವಾಗಿರಬೇಕು. ಸ್ವಲ್ಪ ಲಕ್ಷಣಗಳು ಕಂಡ ತಕ್ಷಣ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟ್ ತಗೊಳ್ಳೋದು, ಸಮಯಕ್ಕೆ ಊಟ ಆಹಾರ ಸೇವನೆ ಮಾಡೋದು,
ಉತ್ತಮವಾಗಿರುತ್ತೆ. ಮಸಾಲೆಯುತ ಫಾಸ್ಟ್ ಫುಡ್ ಮತ್ತು ಫ್ರೈಡ್ ಫುಡ್, ಬೇಕ್ರಿ ಐಟಮ್ಸ್ ಅಂತ ಹೇಳಿಬಿಟ್ಟು ಏನೇನೋ ತಿನ್ನೋದಿಲ್ಲ, ಸಾತ್ವಿಕವಾಗಿ ಮನೆಯಲ್ಲಿ ಊಟ ಮಾಡೋದನ್ನು ಕಲ್ತ್ಕೊಳ್ಳಿ. ಇನ್ನು ಈ ಸಂದರ್ಭದಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ. ಯಾರಿಗಾಗಲ್ಲ ಹೇಳಿ, ಖರ್ಚುಗಳು ತುಂಬ ಖರ್ಚುಗಳಾಗ್ತಾ ಇರುತ್ತೆ. ಬಟ್ ನಾವು ಅದು ಯಾವುದು ಒಳ್ಳೆಯ ಖರ್ಚು, ಯಾವುದು ಕೆಟ್ಟ ಅಂದರೆ ಅನಾವಶ್ಯಕ ಖರ್ಚು ಅನ್ನೋದು ಯೂಸ್ ಮಾಡಲ್ಲ. ಯಾಕಂದರೆ ಏನೋ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ, ಡಾಕ್ಟ್ರ್ ಹೇಳ್ತಾರೆ, ಡಾಕ್ಟ್ರು ಏನದಕ್ಕೂ ಒಳ್ಳೆಯದಪ್ಪ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವರು ಕೇಳ್ತಾರೆ ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಎಷ್ಟಾಗುತ್ತೆ ಅಂತ ಹೇಳ್ತಾರೆ. ಒಂದು 2,000-3,000 ಆಗೋದಪ್ಪ ಅಂತ. ಬೆಟರ್ ಸ್ಕ್ಯಾನ್ ಮಾಡಿಸಿದ್ರೆ ಏನಾದರೂ ಸಮಸ್ಯೆ ಇದೆಯಾ, ಇಲ್ಲ ಅಂದರೆ ಒಂದು ರಿಲೀಫ್. ಬಟ್ ನಾವು ಏನಿಲ್ಲ ಸುಮ್ಮನೆ ಮೆಡಿಸಿನ್ ಬರ್ಕೊಡಿ ಅದೇನೂ ಮಾಡಲ್ಲ ಅಂತ ಹೇಳ್ಬಿಟ್ಟು ವಿತೌಟ್ ಸ್ಕ್ಯಾನ್ ಮಾಡದೆ ಅಲ್ಲಿ ಖರ್ಚು ಮಾಡಲ್ಲ. ನಾವು ಎಲ್ಲಿ ಖರ್ಚು ಮಾಡ್ತೀವಿ? ಈಗ ಯಾವುದೋ ಒಂದು ಸೇಲ್ ಅಂತ ನಡೀತಾ ಇದೆ, ಆ ಸೇಲ್ ಮುಖಾಂತರ ಅವಸರ ಇದ್ರೂ ಅವಸರ ಇಲ್ದಿದ್ರೂ ಆಫರಲ್ಲಿ ಬರ್ತಾ ಇದೆ. ಒಂದು ಅವ್ರ ಕಡೆ 20,000ಕ್ಕೆ 500 ರೂಪಾಯಿ ಆಫರ್ ಅಂತ ಹೇಳ್ಬಿಟ್ಟು ಆಫರಲ್ಲಿ ಹೋಗಿಬಿಟ್ಟು ಖರ್ಚು ಮಾಡ್ತಾಯಿರ್ತೀವಿ. ಆ ವಸ್ತುವಿನ ಅವಶ್ಯಕತೆಯೇ ಇರಲ್ಲ, ಬಟ್ ಸಾವಿರಾರು ರೂಪಾಯಿ ಆ ಫೋನ್ ಆಫರಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಫೋನ್ ಮೇಲೆ ಇನ್ವೆಸ್ಟ್ ಮಾಡ್ತಾಯಿರ್ತೀವಿ. ಒಂದು ಸಣ್ಣ ಸ್ಕ್ಯಾನ್ ಮಾಡಿಸ್ಬೋದು, ಆದರೆ ಅದರಲ್ಲಿ ನಾವು ಮಾಡಿಸಲ್ಲ, ಹೋಗ್ಬಿಟ್ಟು ಆಫರಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಫೋನ್ಗಳು ಬುಕ್ ಮಾಡ್ತಾಯಿರ್ತೀವಿ. ಈ ರೀತಿ ನಮ್ಮ ಸ್ವಭಾವ ಅನ್ನೋದಿರುತ್ತೆ. ಆದ್ದರಿಂದ ಯಾವುದು ಇಂಪಾರ್ಟೆಂಟ್ ಖರ್ಚು, ಇದರಿಂದ ನಮಗೆ ಯಾವ ರೀತಿ ಯೂಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾಭ್ಯಾಸದಲ್ಲಿ ಇವರ ದೃಷ್ಟಿ ಗಮನ ಬೇರೆ ಕಡೆಗೆ ಸೆಳೆಯೋದು ಅಥವಾ ಅನಾವಶ್ಯಕ ವಿಷಯಗಳ ಮೇಲೆ ದೃಷ್ಟಿ ಬೀಳೋದು ಇತ್ಯಾದಿ ಏಕಾಗ್ರತೆ ಕಳ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ವಿದ್ಯಾಭ್ಯಾಸದಲ್ಲಿ ಇನ್ನು ಮಕರ ರಾಶಿಯವರಿಗೆ ಹೊಸ ವ್ಯಾಪಾರಗಳು, ಹೊಸ ಹೂಡಿಕೆಗಳು, ಹೊಸ ಪ್ರಯತ್ನಗಳು ಮಾಡುವಂತಹ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಆದರೆ ಇದೇ ಸಂದರ್ಭದಲ್ಲಿ ನಿಮ್ಮ ಬಂಧುವರ್ಗದಿಂದನೋ, ನಿಮ್ಮ ಸಹೋದ್ಯೋಗಿಗಳ ಮುಖಾಂತರನೋ ಅಥವಾ ನಿಮ್ಮ ಕುಟುಂಬ ಸದಸ್ಯರಿಂದನೋ ಒಬ್ಬ ವ್ಯಕ್ತಿ ನಿಮಗೆ ಉತ್ತಮ ರೀತಿಯಲ್ಲಿ ಸಲಹೆಗಳು ನೀಡ್ತಾರೆ. ಅಂದರೆ ಸ್ವಂತವಾಗಿ ನಿರ್ಧಾರ ತಗೊಳ್ಳೋದು ಬೇಡ, ಈ ವ್ಯಕ್ತಿ ನೀಡುವಂತಹ, ಅಂದರೆ ಅದು ನಿಮ್ಮ ಕುಟುಂಬದಿಂದ ಬರಬಹುದು, ನಿಮ್ಮ ವೃತ್ತಿ ಉದ್ಯೋಗಗಳಿಂದ ಬರಬಹುದು, ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು. ಈ ವ್ಯಕ್ತಿ ನೀವು ಆತ್ರ ಬಿದ್ದು ಕೆಲವೊಂದು ಅನಾವಶ್ಯಕವಾಗಿ ಹೂಡಿಕೆಗಳು ಮಾಡ್ತಾ ಇರ್ತಾರೆ. ಬಟ್ ಈ ವ್ಯಕ್ತಿ ಬಂದು ನಿಮಗೆ ಕೆಲವೊಂದು ಸೂಚನೆಗಳು, ಗೈಡೆನ್ಸ್ ಕೊಡ್ತಾರೆ, ಕಾಯ್ಕೊಂಡಿರಿ. ಅಂತಹ ವ್ಯಕ್ತಿ ಹೇಳಿರುವಂತಹ ಗೈಡೆನ್ಸ್ ಸೂಚನೆಗಳನ್ನು ಪಾಲನೆ ಮಾಡಿ. ಈ 26 ದಿನಗಳಲ್ಲಿ ನಿಮಗೇನಾದರೂ ಒಬ್ಬ ವ್ಯಕ್ತಿ ನಿಮಗೆ ಅನುಕೂಲವಾಗಿ ನಿಮ್ಮ ದಿಕ್ಕನ್ನು, ನಿಮ್ಮ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿ ಆಗಮನ ಅನ್ನೋದು ಸಾಕಷ್ಟು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೊಳ್ಳೋದಕ್ಕೆ, ಹೂಡಿಕೆಗಳಲ್ಲಿ ಸ್ವಲ್ಪ ಅವರು ಕೊಟ್ಟಿರುವಂತಹ ಸಜೆಷನ್ಸಿಂದ ಸ್ವಲ್ಪ ರಿಸ್ಕ್ ತಗೊಳ್ಳದೇ ಇರೋದಕ್ಕೆ ಈ ವ್ಯಕ್ತಿ ನೀಡುವಂತಹ ಸಲಹೆಗಳು ನಿಮಗೆ ಅದ್ಭುತ ರೀತಿಯಲ್ಲಿ ಪರಿಣಾಮಕಾರಿಯಾಗಿರುತ್ತೆ. ಆದ್ದರಿಂದ ಅಂತಹ ವ್ಯಕ್ತಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾಕೆಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ನಿಮಗೆ ಸಲಹೆಗಳನ್ನು ನೀಡ್ತಾ ಇರ್ತಾರೆ. ನಿಮ್ಮ ದಿಕ್ಕನ್ನು ನಿಮಗೆ ಅಂದರೆ ಕಷ್ಟ ಬಂದಾಗ ಆ ವ್ಯಕ್ತಿ ನಿಮಗೆ ಸಹಾಯವನ್ನು ನೀಡ್ತಾ ಇರ್ತಾರೆ. ಸೊ ಇಂತಹ ವಿಷಯಗಳಲ್ಲಿ ಆ ವ್ಯಕ್ತಿ ಸಲಹೆಗಳನ್ನು ಪಡೆಯೋದು ಉತ್ತಮವಾಗಿರುತ್ತೆ. ಇನ್ನು ಸಹ ಉದ್ಯೋಗಿಗಳ ಮುಖಾಂತರ ಸಣ್ಣ ಪುಟ್ಟ ಮಾತು ಬೆಳೆಯೋದು, ಅವರ ಹತ್ರನೂ ಸ್ವಲ್ಪ ಶತ್ರು ವೃದ್ಧಿ ಆಗ್ತಾ ಇರುತ್ತೆ. ಆದ್ದರಿಂದ ಆದಷ್ಟು ಶತ್ರುಗಳನ್ನು ಕಮ್ಮಿ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಕರ ರಾಶಿಯವರು 6ನೇ ಮನೆ ಗುರು ಶುಕ್ರರು ಇರುವುದರಿಂದ ಗುರುಗ್ರಹಕ್ಕೆ ಮತ್ತು ಶುಕ್ರಗ್ರಹಕ್ಕೆ ನೀವು ಪರಿಹಾರಗಳು ಮಾಡ್ಕೋಬೇಕಾಗಿರುತ್ತೆ. ಗುರುವಾರದ ದಿನ ಗುರುಗ್ರಹದ ಮುಂದೆ, ಅಂದರೆ ಎಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಾಗಿರ್ಬೋದು, ಶಿವಾಲಯದಲ್ಲಾಗಿರ್ಬೋದು, ನವಗ್ರಹಗಳಿರುತ್ತೆ. ಅಲ್ಲಿ ಗುರುಗ್ರಹದ ಬಳಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಗುರುವಾರದಂದು 1/4 kg ಕಡಲೆಕಾಳನ್ನು ಈ ಬ್ರಾಹ್ಮಣರಿಗೆ, ಇಲ್ಲಿರುವಂತಹ ಅರ್ಚನೆ ಮಾಡ್ತಾ ಇರುವಂತಹ ಈ ಪುರೋಹಿತರಿಗೆ ನೀವು ದಾನ ಮಾಡಿ ಅವರ ಆಶೀರ್ವಾದವನ್ನು ಪಡೆಯೋದು, ಪ್ರತಿದಿನವೂ ಗುರು ಮಂತ್ರವನ್ನು ಪಠನೆ ಮಾಡ್ತಾ ಇರೋದು ಉತ್ತಮ ರೀತಿಯಲ್ಲಿ ಫಲಗಳಾಗಿರುತ್ತೆ. ಅದೇ ರೀತಿ ಶುಕ್ರಗ್ರಹ ಅನುಗ್ರಹಕ್ಕೋಸ್ಕರ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮೀ ತಾಯಿ ವರಲಕ್ಷ್ಮಿ ವ್ರತವನ್ನು ನೀವು ಏಕಾಗ್ರತೆಯಿಂದ, ನಿಷ್ಠೆಯಿಂದ, ಉಪವಾಸದಿಂದ ವ್ರತವನ್ನು ಆಚರಿಸಿ, ಅದೇ ರೀತಿ ಶುಕ್ರವಾರದ ದಿನ 1/4 kg ಈ ಅಲಸಂದಿ ಕಾಳು ಇರುತ್ತಲ್ಲ, ಅಲಸಂದಿ ಕಾಳನ್ನು, ಅದರಲ್ಲಿ ಬಿಳಿ ಅಲಸಂದಿ ಕಾಳು ಬರುತ್ತೆ, ಆ ಬಿಳಿ ಅಲಸಂದಿ ಕಾಳನ್ನು ನೀವು ಈ ದೇವಸ್ಥಾನದಲ್ಲಿ ಪಂಡಿತರಿಗೆ, ಬ್ರಾಹ್ಮಣರಿಗೆ ದಾನ ಕೊಟ್ಟು ಸ್ವಲ್ಪ ಕಾಣಿಕೆ ಜೊತೆ ಆಶೀರ್ವಾದ ಪಡೆಯೋದರಿಂದ ಮಹಾಲಕ್ಷ್ಮೀ ದೇವಿ ಆರಾಧನೆಯಿಂದ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ, ಈ ಮಕರ ರಾಶಿಯವರು ಈ 26 ದಿನಗಳ ಕಾಲ ಸ್ವಲ್ಪ
ಕೆಲವೊಂದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನೀವು ನಿಮ್ಮನ್ನು ನೀವು ಪೂರ್ತಿ ಅಲ್ಲದೆ ಸಾಕಷ್ಟು ಪರಿಸ್ಥಿತಿಗಳಿಗೆ ಅನುಗುಣವಂತೆ ಚೇಂಜ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ.